ದುರಸ್ತಿ ಬಗ್ಗೆ ಕೋಡ್ ಬಗ್ಗೆ ತುಂಬಾ ರೈತರಲ್ಲಿ ಇಶ್ಯೂ ಇದೆ. ಸೊ ದುರಸ್ತಿಯಲ್ಲಿ ಸಮಸ್ಯೆಗಳಿರೋದು ನಿಜ. ನಾವು ಅನ್ಕೊಂಡ ಮಟ್ಟಿಗೆ ಈಗ ಕಳೆದ 6 ತಿಂಗಳಲ್ಲಿ 2000 ಆಗಿದೆ. ಅದು ಇನ್ನೂ ಹೆಚ್ಚಿನ ಸ್ಪೀಡಲ್ಲಿ ಮಾಡೋಕ್ಕೆ ಪೂರ್ತಿ ಜಿಲ್ಲಾಡಳಿತ ಆಗಲಿ ನಮ್ಮ ತಹಶೀಲ್ದಾರ್ಸ್ ಆಗಲಿ ತಾವೇನು ಪ್ರಶ್ನೆ ಮಾಡಿದ್ರಿ, ಒಬ್ರು ಯಾರು ಬರ್ತಾರೆ ಅವ್ರು ಮಾಡೋದು. ಈಗ ಜಿಲ್ಲೆಯಲ್ಲಿ ಕಳೆದ 8 ತಿಂಗಳ 10 ತಿಂಗಳಿಂದ ಏಕ ವ್ಯಕ್ತಿ ದುರಸ್ತಿ ನಿಲ್ಲಿಸಿದ್ದೇವೆ. ಯಾರದೇ ಒಬ್ಬರದು ಪ್ರತ್ಯೇಕವಾಗಿ ಮಾಡೋಕೆ ಅವಕಾಶನೇ ಇಲ್ಲ. ತಾವೇನೀಗ ಹೇಳ್ತಾ ಇದ್ದೀರಿ ಅದು ಹಿಂದೆ ಏನಿತ್ತು ಅದು ನನಗೆ ಗೊತ್ತಿಲ್ಲ. ಏಕ ವ್ಯಕ್ತಿ ದುರಸ್ತಿ ಒಂದು ಸರ್ವೆ ನಂಬರ್ ಅಲ್ಲಿ ಒಂದು 10 ಜನರಿಗೆ ಮಂಜೂರಾಗಿರುತ್ತೆ. ಅದ್ರಲ್ಲಿ ಯಾವನೋ ಒಬ್ಬನ್ ಬಂದು ನಂದು ಮಾಡಿ ಕೊಡಿ ಅಂದ ತಕ್ಷಣ ಅವನೊಬ್ಬಂದು ಮಾಡಕ್ಕೆ ಆಗೋದೇ ಇಲ್ಲ. ಆ 10 ಜನರದು ಒಟ್ಟಿಗೆ ದುರಸ್ತಿ ಮಾಡ್ಬೇಕು. ಅದನ್ನೇ ಏಕ ವ್ಯಕ್ತಿ ಕೋರಿಕೆ ಮೇರೆಗೆ ಈಗ ದುರಸ್ತಿ ಆಗ್ತಾ ಇಲ್ಲ. ಆ ಇಡೀ ಸರ್ವೆ ನಂಬರ್ ಒಟ್ಟಿಗೆ ಕೈಗೆತ್ಕೊಂಡು ಒಟ್ಟಿಗೆ ಮಾಡೋಂತ ಕ್ರಮ ಈಗ ಮಾಡ್ತಾ ಇದೀವಿ. ಹೊರತು ಯಾರೋ ಒಬ್ಬರು ಬಂದು 21 ದೊಡ್ಡ ಸರ್ವೆ ನಂಬರ್ ಇರುತ್ತೆ, 100 ಎಕರೆ ಇರುತ್ತೆ, ಒಬ್ಬನಿಗೆ 2 ಎಕರೆ ಗ್ರಾಂಟ್ ಆಗಿದೆ ನನ್ಗೆ ಬಂದು ದುರಸ್ತಿ ಮಾಡಿ ಅಂದ್ರೆ ಆಗೋದಿಲ್ಲ. ಇಡೀ ಸರ್ವೆ ನಂಬರ್ ಒಟ್ಟಿಗೆ ತಗೊಂಡು 1 to 5 ಇಡೀ ಸರ್ವೆ ನಂಬರ್ಗೆ ಆನ್ಲೈನ್ ಆಗಿರೋದ್ರೆ 1 to 5 ಒಟ್ಟಿಗೆ ಮೂವ್ ಆದ್ರೆ ಮಾತ್ರ ಆಗುತ್ತಾ. ಹೊರತು ಆ ರೀತಿ ಈಗ ಏಕ ವ್ಯಕ್ತಿ ಈಗ ಸಪರೇಟ್ ಒಬ್ಬರೊಬ್ಬರು ಕೋರಿಕೆ ಮೇರೆಗೆ ಮಾಡುವಂತ ಅವಕಾಶ ಇಲ್ಲ. ಇಡೀ ಸರ್ವೆ ನಂಬರ್ ಒಟ್ಟಿಗೆ ಆಗ್ತದೆ. ಇನ್ನು ಸ್ಪೀಡ್ ಹೆಚ್ಚಿಸ್ಬೇಕು, ಮಾಡಬೇಕು. ಅದರಲ್ಲೂ 2-3 ಸಮಸ್ಯೆಗಳಿದೆ. ಬಹಳಷ್ಟು ಹಿಂದೆ ಏನಾಗಿದೆ, ಒಂದು 20 ಎಕರೆ ಇರುತ್ತ ಜಾಗ, ಅದು ಹಿಂದೆ ಇದೆಲ್ಲ ಗ್ರಾಂಟ್ ಆಗಿರೋದು 40ನೇ ದಶಕದಲ್ಲಿ, 40ನೇ ಇದರಲ್ಲಿ, 50ರಲ್ಲಿ, 60ರಲ್ಲಿ 20 ಎಕರೆ ಇರೋ ಕಡೆ ಇವತ್ತಿನ ರೆಕಾರ್ಡ್ಸ್ ಅಲ್ಲಿ 30 ಎಕರೆ ಜನರು 30 ಎಕರೆಗೆ ಆಗಷ್ಟು ಜನರಿಗೆ ಬಂದಿದೆ. ಅವ್ರಿಗೆ ಪಾಪ ಬಹಳಷ್ಟು ಜನರ ಹತ್ರ ಗ್ರಾಂಟ್, ಒರಿಜಿನಲ್ ಗ್ರಾಂಟ್ ಇದೆ. ಕೆಲವೊಂದು ಸೃಷ್ಟಿ ಆಗಿರ್ಬೋದು, ಅವ್ರಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಈಗ ಅಲ್ಲಿರೋ ಜಮೀನು 20 ಎಕರೆಗೆ 30 ಎಕರೆ ಇದೆ. ಹೋಗಿ ಪೊಸೆಷನ್ ಮಾಡಿದಾಗ 2 ಎಕರೆ ಮಂಜೂರು ಅದೊಂದು ಕೈಲಿ ಈಗ ಪೊಸೆಷನ್ ಅಲ್ಲಿ ಸ್ವಾಧೀನದಲ್ಲಿ 1 ಎಕರೆ ಇರ್ತಾನೆ. ಆಕ್ಚುಲ್ ಕಾನೂನು ಪ್ರಕಾರ ಅವರು 1 ಎಕರೆಗೆ ಸೀಮಿತವಾಗಿ ದುರಸ್ತಿ ಮಾಡ್ಕೊಡ್ಬೇಕು. ಅಲ್ಲಿ ಬಹಳಷ್ಟು ಜನರ ಹತ್ರ ನಾನು ಮುಗಿಸ್ತೀನಪ್ಪ. ದುರಸ್ತಿಯಲ್ಲಿ ಆಗ್ತಿರೋ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು ರೈತರಿಗೂ ಸಮಸ್ಯೆ ಇದೆ, ಕೆಲವೊಂದು ತಾಂತ್ರಿಕವಾಗಿ ಏನು ವಿಚಾರಗಳ ಬಗ್ಗೆ ಡಿಲೇ ಆಗ್ತಾ ಇದೆ ಅಂತಾನು ಹೇಳ್ತಾ ಇದ್ದೀನಿ. ಒಂದು, ಅದು ಹೆಚ್ಚು ಅವ್ರಿಗೆ ಗ್ರಾಂಟ್ ಆಗಿರೋ ಜಮೀನ್ಗಿಂತ ಸ್ವಾಧೀನ ಕಡಿಮೆ ಇದೆ. ಬೇರೆ ಬೇರೆ ಕಾರಣಕ್ಕೆ ಇರ್ಬೋದು. ಅವಾಗ 20 ಎಕರೆ ಇದೆ, ನೋಡ್ಲಾರ್ದೆ ಒಂದು 30 ಎಕರೆ ಆಗಿರ್ಬೋದು, ಅಥವಾ ಕೆಲವೊಂದು ಸುಳ್ಳು ದಾಖಲೆ ಮೇಲೇನೂ ಆಗಿರ್ಬೋದು. ಅದು ಪರಿಶೀಲನೆ ಆಗ್ತದೆ. ಎಲ್ಲೆಲ್ಲಿ ತುಂಬಾ ಕೇಸಸ್ ಮೈಸೂರು ಜಿಲ್ಲೆಯಲ್ಲಿ ಇರೋ ಜಮೀನ್ಗಿಂತ RTCL ಎಂಟ್ರೀಸ್ ಜಾಸ್ತಿ ಬಂದಿದೆ. ಯಾರ್ದು ಸುಳ್ಳು ದಾಖಲೆ ಮೇಲೆ ಆಗಿದೆ, ಯಾರು ನಿಜವಾಗ್ಲೂ ಮಂಜೂರಿದಾರರು, ಯಾರಿಗೆ ಒಂದ್ ವೇಳೆ ಎಲ್ಲರಿಗೂ ನೈಜವಾದ ಮಂಜೂರಿದಾರ ಇದ್ರೆ ಅವ್ರು ಎಷ್ಟು ಸ್ವಾಧೀನ ಇದೆ ಅಷ್ಟಕ್ಕೆ ಸೀಮಿತವಾಗಿ ನಾವು ದುರಸ್ತಿ ಮಾಡಬೇಕಾಗುತ್ತೆ. ಎರಡನೇದು, ಬಹಳಷ್ಟು ಜನರು ಕೇಳಿರ್ಬೋದು, ಗೈರು ಬೆಲೆ ಕಡಿತ, ಮಿಸ್ಸಿಂಗ್ ರೆಕಾರ್ಡ್ಸ್ ಅಂತಂದು. ಈಗ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಜಮೀನು 1930s 1940s ಅಲ್ಲಿ ಆಗಿರೋದು. ಬಹಳಷ್ಟು ರೆಕಾರ್ಡ್ಸ್ ನಮ್ಮ ಕಚೇರಿಗಳಲ್ಲಿ ಆಗಿರ್ಬೋದು, ನಮ್ಮ ತಹಶೀಲ್ದಾರ್ ಕಚೇರಿಗಳಲ್ಲಿ ಕಂಪ್ಲೀಟ್ಲಿ ಇದಾಗ್ಬಿಟ್ಟಿದೆ. ಏನಂತಾರೆ, ಆಗ ಗ್ರಾಂಟ್ ಆಗಿರೋ ಪುಡಿ ಆಗಿದೆ. ಈಗ ದುರಸ್ತಿ ಮಾಡ್ಬೇಕಂದ್ರೆ ನಮ್ಮ ಕಚೇರಿಗಳಲ್ಲಿ ಅದು ಒರಿಜಿನಲ್ ನಿಜವಾಗ್ಲೂ ಜೆನ್ಯುವಿನ್ ಗ್ರಾಂಟ್ ಆಗಿದೆ ಅನ್ನೋದಕ್ಕೆ 3 ದಾಖಲೆ ನಾವು ನೋಡ್ಬೇಕು. ಒಂದು, ಸಾಗುವಳಿ ಚೀಟಿ ನಮ್ಮ ಹತ್ರ ಕೆಲವೊಂದು ರೈತರ ಹತ್ರ ಲಭ್ಯ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಕಾನೂನು ಪ್ರಕಾರ ನಮ್ಮ ಹತ್ರ, ನಮ್ಮ ಆಫೀಸಲ್ಲಿ ಒಂದು ಸಾಗುವಳಿ ಚೀಟಿ ಲಭ್ಯ ಇರಬೇಕು. ಇನ್ನೊಂದು OM ಅಂತಾರೆ, ಅಧಿಕೃತ ಜ್ಞಾಪನ ಅಂತ ಕೊಡ್ತಾರೆ, ಇವ್ರಿಗೆ ಇಷ್ಟಿಷ್ಟು ಗ್ರಾಂಟ್ ಮಾಡಿದೆ ಅಂತ. ಮೂರನೇದು ವಿತರಣಾ ವೈ ಅಂತಾರೆ. ಇವು 3 ದಾಖಲೆನೂ ಒಂದು ದುರಸ್ತಿ ಮಾಡೋಕೆ ಕಡ್ಡಾಯ. 3 ದಾಖಲೆ ಇಲ್ಲದೆ ಇದ್ರೆ ದುರಸ್ತಿ ಆಟೋಮೆಟಿಕ್ ಆಗಿ ತಹಶೀಲ್ದಾರ್ ಹತ್ರ ಮಾಡಕ್ ಆಗೋದಿಲ್ಲ. ಅದನ್ನ DC ಅಧ್ಯಕ್ಷತೆಯಲ್ಲಿ ಗೈರು ಬೆಲೆ ಕಡತ ಸಮಿತಿ ಅಂತ ಇದೆ, ಅಲ್ಲಿಗೆ ಕಳಿಸ್ತಾರೆ. ಅವ್ರ ಹತ್ರ ಏನೇನ್ ದಾಖಲೆ ಇದೆ ನೋಡ್ಕೊಂಡು ನಾವು ಅದಕ್ಕೆ ನೈಜವಾದ ಗ್ರಾಂಟ್ ಅಥವಾ ಇದು ಗ್ರಾಂಟ್ ಆಗ್ಲಾರ್ದೇನೆ ಹೆಸರು ಬಂದಿದೆ ಅನ್ನೋದು ಪರಿಶೀಲನೆ ಮಾಡ್ಕೊಂಡು ಮಾಡಬೇಕು. ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಏನಾಗಿದೆ, ಬಹಳಷ್ಟು 1930s 1940s ಅಲ್ಲಿ ಆಗಿರೋದ್ರಿಂದ ಗ್ರಾಂಟ್ 8,000 ರೈತರಿಗೆ ಸಂಬಂಧಪಟ್ಟಿದ್ದು ಮಿಸ್ಸಿಂಗ್ ಕಡತಾಗೆ ಈಗ ಬಂದು ಕೂತಿದೆ. ಈಗ ತಮ್ಮೆಲ್ಲರಿಗೂ ಗೊತ್ತಿದ್ದ ದಿವಸದಲ್ಲಿ ಯಾವ ರೀತಿ ದಾಖಲೆ ಒಂದು ಇದಾಗ್ತಾ ಇದೆ ಅಂತ. ಆ 8,000 ಕಡತ ನಾವು ಒಂದೊಂದಾಗಿ ತರಿಸ್ಕೊಂಡು ಅಟ್ಲೀಸ್ಟ್ ಒಂದು ದಾಖಲೆ ಇದ್ರೂ ನಮ್ಮ ಕಮಿಟಿಯಲ್ಲಿ ಅಪ್ರೂವ್ ಮಾಡಿ ಕೊಡ್ತಾ ಇದ್ವಿ. ನಮ್ಮ ಹತ್ರ ಅಟ್ಲೀಸ್ಟ್ 3 ಇರಬೇಕು, ಬಟ್ ಅದ್ರಲ್ಲಿ ಒಂದೇ ಯಾವ್ದಾನ್ ಒಂದಿದ್ರು ಮಾಡಿ ಕೊಡ್ತೇವೆ. ಒಂದೂ ಇಲ್ಲ ಅಂದ್ರೂ ಸಹ ಅವಾಗಿಂದ ಹಳೇ ಕಾಲದಿಂದ RTCಯಲ್ಲಿ ಕಂಟಿನ್ಯೂಸ್ ಅವ್ರ ತಾತ ಮುತ್ತಾಸರಿಂದ ಬರ್ತಾ ಇದ್ರು. ಅದ್ರ ಮೇಲೇನು ಗೈರು ಬೆಲೆ ಕಡಿತ ಮಂಜೂರು ಮಾಡಿ ದುರಸ್ತಿ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾ ಇದ್ದೀವಿ. ಇದೇ ಫೆಬ್ರವರಿ ತಿಂಗಳಲ್ಲಿ 200 ಸರ್ವೆ ನಂಬರ್ಗೆ ನಾವು ಗೈರು ಬೆಲೆ ಕಡಿತ ಮಾಡಿ ಕೊಟ್ಟಿದ್ದೇವೆ. ಬಹಳಷ್ಟು ಜನರು 1930s ಗ್ರಾಂಟ್ ಅಂತಾರೆ, ಬಟ್ RTCL ಸಡನ್ ಆಗಿ 2014ರಲ್ಲಿ ಹೆಸರು ಉಟ್ಕೊಳ್ಳುತ್ತಾ. ಇಂಥವಕ್ಕೆ ತಾವು ಗ್ರಾಂಟ್ ಜೆನ್ಯುವಿನ್ ಇಲ್ಲನೋ ತಾವೇ
ಯೋಚನೆ ಮಾಡ್ಬೇಕು ಅಂತ ಅದನ್ನ ರಿಜೆಕ್ಟ್ ಮಾಡ್ತಾ ಇದ್ವಿ. ಗ್ರಾಂಟ್ ಸರ್ಟಿಫಿಕೇಟ್ ನಮ್ಮ ಹತ್ರ ಯಾವುದು ಇರೋದಿಲ್ಲ, ಬರೀ ಪಾಣಿಯಲ್ಲಿ ಕಳೆದ 10 ವರ್ಷದಲ್ಲಿ ಹೆಸರು ಮಾತ್ರ ಸೇರ್ಕೊಂಡಿರುತ್ತೆ, ಅದು ಸಂಶಯಾಸ್ಪದ ಅಂತಂದು ಅದನ್ನ ರಿಜೆಕ್ಟ್ ಮಾಡ್ತಾ ಇದೀವಿ. ಈ ಎಲ್ಲಿ ಜಮೀನಲ್ಲಿ ಅವರು ಗ್ರಾಂಟ್ ಆಗಿರೋದಕ್ಕಿಂತ ಕಡಿಮೆ ಜಮೀನಲ್ಲಿ ಅವರು ಸ್ವಾಧೀನ ಇದ್ದಾರೋ ಗೈರು ಬೆಲೆ ಕಡಿತೆ, ಇವೆರಡು ವಿಚಾರದಿಂದ ಕೆಲವೊಂದು ಸರ್ವೆ ನಂಬರ್ ಅಲ್ಲಿ ಸ್ವಲ್ಪ ಸ್ಲೋ ಆಗ್ತಾ ಇದೆ ಹೊರತು ಇದೆರಡು ಬಿಟ್ಟು ಯಾವುದು ಕರೆಕ್ಟ್ ಅವ್ರಿಗೆ ಗ್ರಾಂಟ್ ಆದಷ್ಟೇ ಸ್ವಾಧೀನದಲ್ಲಿ ಇಡೀ ಸರ್ವೆ ನಂಬರ್ ಎಲ್ಲೆಲ್ಲಿದ್ದಾರೆ ಒಂದು ಮಿಷನ್ ಮಾಡಲ್ ತಗೊಂಡು ಪ್ರತಿ ವಾರನೂ ತಹಶೀಲ್ದಾರ್ಸ್ಗೆ ಟಾರ್ಗೆಟ್ ಕೊಟ್ಟು ಮಾಡ್ತಾ ಇದ್ದೇವೆ. ಕಳೆದ 6 ತಿಂಗಳಲ್ಲಿ 2000 ಆಗಿದೆ, ಇನ್ನೂ ಜಾಸ್ತಿ ಆಗ್ಬೇಕಾಗಿತ್ತು, ಮುಂದಿನ 6 ತಿಂಗಳಲ್ಲಿ ಇನ್ನೂ ಜಾಸ್ತಿ ಮಾಡ್ತೇವೆ ಅಂತ ಮತ್ತೆ ತಮ್ಮ ಮುಖಾಂತರ ಹೇಳ್ತೇವೆ. ಈಗ ಕಿರಣ್ ಅವರು ಮಾಡಿದಾಗ ಒಂದು 2-3 ಸರ್ವೆ ನಂಬರ್ಸ್ ದುರಸ್ತಿ ಕಾರ್ಯ ಹೇಳಿದೊಂದು ಜೈಪುರ ಸರ್ವೆ ನಂಬರ್ 94, ಅದು ನೋಟಿಫೈಡ್ ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್, ಅಲ್ಲಿ ಈಗಿರೋ ಕಾನೂನು ಪ್ರಕಾರ ದುರಸ್ತಿ ಮಾಡೋಕೆ ಬರೋದಿಲ್ಲ. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದು ಫಾರೆಸ್ಟ್ ಇಂದ ಡಿನೋಟಿಫೈ ಆದ್ರೆ ಮಾತ್ರ ಅದು ಕೇಂದ್ರ ಸರ್ಕಾರದಲ್ಲಿ ಹೋಗಿ ಡಿನೋಟಿಫೈ ಆಗಿ ಸುಪ್ರೀಂ ಕೋರ್ಟ್ ಒಪ್ಪಿದ್ರೆ ಮಾತ್ರ ಅದು ಆಗುತ್ತೆ. ಎರಡನೇದು ನನಗಳ್ಳಿದು ನಿನ್ನೆ 39 ಮಿಸ್ಮ್ಯಾಚ್ ಸ್ಟಾರ್ಟ್ ಆಗಿದೆ, ಅದ್ರ ಪಾಡಿಗೆ ಸರ್ವೆ ಹಾಕಕ್ ಹೋಗುತ್ತೆ. ಸರ್ವೆ ಆದ ತಕ್ಷಣ ದುರಸ್ತಿ 39 ಮಿಸ್ಮ್ಯಾಚ್ ಟ್ಯಾಲಿ ಅಂದ್ರೆ ಮತ್ತೆ RTCL ಇದೆ ಹೆಸರುಗಳಿಗೆ, ಅದನ್ನೇ ಎಕ್ಸ್ಪ್ಲೇನ್ ಮಾಡಿದೆ. 900 ಎಕರೆ ಇದ್ರೆ ಅಲ್ಲಿ 1000 ಎಕರೆ ಮೇಲೆ ಅದು RTCL ಯಾರ್ಯಾರ್ದು ಕೆಲವೊಬ್ರದ್ದು ಡುಪ್ಲಿಕೇಟ್ಸ್ ಆಗಿರುತ್ತ, ಕೆಲವೊಬ್ರು ತಂದೆಯಿಂದ ಭೌತಿಕತೆ ಆಗಿರುತ್ತ, ಮಗನ ಹೆಸರು ಓಡ್ತಾ ಇರುತ್ತ, ತಂದೆ ಹೆಸರು ಹಂಗೆ ಹಿಂದೆ ಇದೆಲ್ಲ ಹಳೆ ರೆಕಾರ್ಡ್ಸ್ 50 ವರ್ಷದ ಹಳೆ ರೆಕಾರ್ಡ್ಸ್ ಹಂಗೆ ಬಂದ್ಬಿಡುತ್ತೆ. ಯಾರ್ಯಾರ್ದು ಡುಪ್ಲಿಕೇಟ್ ಆಗಿದೆ, ಯಾರ್ಯಾರ್ದು ಯಾವ್ದೋ ದಾಖಲೆ ಇರ್ಲಾರ್ದು ಹೆಸರು ಸೇರಿಸಿದಾರೆ ಅಂತ ನೋಡ್ಕೊಂಡು ಡಿಲೀಟ್ ಮಾಡಿ. ಈಗ ಕಾಲಮ್ 3ಗೂ ಕಾಲಮ್ 9ಗೂ ಮ್ಯಾಚ್ ಆಗಿದೆ. ಈಗ 1 to 5 ಇನ್ನೊಂದು 3 ದಿವಸದಲ್ಲಿ ಕಳೆದ 6 ತಿಂಗಳಲ್ಲಿ 2000 ಜನರಿಗೆ ದುರಸ್ತಿ ಮಾಡಿ ಅವ್ರದ್ದು ಪ್ರತ್ಯೇಕ ಕೋಡ್ ಮಾಡಿ ಕೊಟ್ಟಿದ್ದೇವೆ. 2000 ಯೂಶಲಿ 1 ವರ್ಷಕ್ಕೆ 50-100 ಆಗ್ತಾ ಇತ್ತು ಕೋಡ್ ಆಗ್ಲಿ ದುರಸ್ತಿ ಆಗ್ಲಿ. ಕಳೆದ 6 ತಿಂಗಳಲ್ಲಿ 2000 ಜನರಿಗೆ ಕೋಡ್ ಮಾಡಿ ದುರಸ್ತಿ ಮಾಡಿದ್ದು. ಅದು ಪಟ್ಟಿ ಬೇಕಾದ್ರೆ ಯಾವ ಸರ್ವೆ ನಂಬರ್ ರೈತನ ಹೆಸರು ಜೊತೆಗೆ ನಾವು ಮುಗಿಸ್ತೇವೆ. ಕೂತ್ಕೊಳ್ಳಿ ತಮ್ಮ ಅದು ಸಪರೇಟ್. ಈಗ ಎಲ್ಲರೂ ನಿಂತ್ಕೊಂಡು ಮಾತಾಡ್ತಾರೆ, ಕೇಳಿಸ್ಕೊತಾ ಇದೀವಲ್ವಾ? ಮಾತಾಡ್ತಾರೆ ಅವರು. ಅದ್ರಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಎಕ್ಸ್ಪ್ಲೈನ್ ಮಾಡ್ತೇನೆ. ಯಾಕೆ 1000 ಲಕ್ಷ ಕೊಡ್ಬೇಕು ನೀವು ಕೊಡಬಾರ್ದು. ಕೂತ್ಕೊಳ್ಳಿ, ಮಾತಾಡಕ್ಕೆ ಟೈಮ್ ಆಯ್ತದೆ. ಲಂಚ ಕೊಟ್ಟರು ಬರ್ಕೊಡಪ್ಪ ಅಂತೇವೆ. ಬರ್ಕೊಡ್ರಿ ನೀವು ನನ್ನ ಕೈಗೆ, ಬರ್ಕೊಡ್ರಿ ನೀವು. ಕೂತ್ಕೊಳ್ಳಿ, ಸುಮ್ಮನೆ ಬೇಡ ಕೂತ್ಕೊಳ್ಳಿ, ಮಾತಾಡಿ ಸರ್. ಒಂದ್ 2 ನಿಮಿಷ ಕೂತ್ಕೊಳ್ರಿ. ನೋಡಿ, ನಮ್ಗೆ ತಾಳ್ಮೆ ಬೇಕು. ನೋಡಿ, ಒಂದ್ ತಿಳ್ಕೊಳ್ಳಿ, ಇವತ್ತೇ ಮುಗಿದೋಗಲ್ಲ ಚಳುವಳಿ, ಇವತ್ತೇ ಸಮಸ್ಯೆಗಳು ಮುಗಿದೋಗಲ್ಲ. ನೋಡಿ ಅವ್ರ ಬಗ್ಗೆ ಎಲ್ಲ ನಿಂತಾರೆ, ಹೆಂಗ್ ನಿಂತಿದ್ರು ಅಲ್ಲಿ ಮಾತಾಡ್ತಾರೆ. ಕುರುಬು ಶಾಂತಕುಮಾರ್ ಕೂತ್ಕೊಳ್ಳೋಕ್ಕಾಗಲ್ಲ 5 ನಿಮಿಷ ಇಷ್ಟು ಎಲ್ಲ. ಅವರೇ ಅದು ಕುರುಬು ಶಾಂತಕುಮಾರ್ ಅಲ್ಲಿ ಕೂತಿದ್ರು, ನೀವೇ ಮಾತಾಡಿದ್ರೆ. DC ಮಾತಾಡೋದು AC ಮಾತಾಡಿದ್ರಾ? RTCL ಇದೆ ಹೆಸರುಗಳಿಗೆ, ಅದನ್ನೇ ಎಕ್ಸ್ಪ್ಲೈನ್ ಮಾಡಿದೆ. 900 ಎಕರೆ ಇದ್ರೆ ಅಲ್ಲಿ 1000 ಎಕರೆ ಮೇಲೆ ಅದು RTCL. ಯಾರ್ಯಾರ್ದು ಕೆಲವೊಬ್ರದ್ದು ಡುಪ್ಲಿಕೇಟ್ಸ್ ಆಗಿರುತ್ತ, ಕೆಲವೊಬ್ರು ತಂದೆಯಿಂದ ಭೌತಿಕತೆ ಆಗಿರುತ್ತ, ಮಗನ ಹೆಸರು ಓಡ್ತಾ ಇರುತ್ತ, ತಂದೆ ಹೆಸರು ಹಂಗೆ ಹಿಂದೆ ಇದೆಲ್ಲ ಹಳೆಯ ರೆಕಾರ್ಡ್ಸ್ 50 ವರ್ಷದ ಹಳೆಯ ರೆಕಾರ್ಡ್ಸ್ ಹಂಗೆ ಬಂದ್ಬಿಡುತ್ತೆ. ಯಾರ್ಯಾರ್ದು ಡುಪ್ಲಿಕೇಟ್ ಆಗಿದೆ, ಯಾರ್ಯಾರ್ದು ಯಾವ್ದೋ ದಾಖಲೆ ಇರ್ಲಾರ್ದು ಹೆಸರು ಸೇರಿಸಿದ್ದಾರೆ ಅಂತ ನೋಡ್ಕೊಂಡು ಡಿಲೀಟ್ ಮಾಡಿ. ಈಗ ಕಾಲಮ್ 3ಗೂ ಕಾಲಮ್ 9ಗೂ ಮ್ಯಾಚ್ ಆಗಿದೆ. 1 to 5 ಇನ್ನೊಂದು 3 ದಿವಸದಲ್ಲಿ ನನ್ಗಳಿದು ಜನರೇಟ್ ಆಗುತ್ತಾ. ಇನ್ನೊಂದು ಯಾವ್ದೋ ತಾವು ಹೇಳಿದ್ರಿ, ಅದನ್ನು ಸಹ 55 ಅರಸಿನಕೆರೆ ಸರ್ವೆ ನಂಬರ್ 60 ಫಾರೆಸ್ಟ್ ದಾಖಲೆಗಳಲ್ಲಿ ಫಾರೆಸ್ಟ್ ಅಂತ ಬಂದಿದೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನೋಟಿಫೈಡ್ ಫಾರೆಸ್ಟ್, ಡೀಮ್ಡ್ ಫಾರೆಸ್ಟ್, ರಿಕಾರ್ಡೆಡ್ ಫಾರೆಸ್ಟ್ ಅಂತ ಇದೆ. ಇವರ ದಾಖಲೆಗಳಲ್ಲಿ ಕಳೆದ 60 ವರ್ಷದಿಂದ ಫಾರೆಸ್ಟ್ ಅಂತ ರೆಕಾರ್ಡ್ ಆಗಿರೋ ಕಾರಣ ಅದು ಅನ್ಲೇಸ ಫಾರೆಸ್ಟ್ ಪಟ್ಟಿಯಿಂದ ಕೈ ಬಿಡೋ ತನಕ ಕಂದಾಯ ಇಲಾಖೆ ಅದಕ್ಕೆ ದುರಸ್ತಿ ಮಾಡೋಕ್ಕೆ ಕೇವಲ ಇಂಥ ಫಾರೆಸ್ಟ್ ಇಶ್ಯೂಸ್ ಎಲ್ಲೆಲ್ಲಿದೆ ಅಲ್ಲಿ ಮಾತ್ರ ದುರಸ್ತಿ ಆಗೋದಿಲ್ಲ ಹೊರತು ಎಲ್ಲೆಲ್ಲಿ ಇಶ್ಯೂಸ್ ಇಲ್ಲ. ಮಿಸ್ಸಿಂಗ್ ರೆಕಾರ್ಡ್ ಇದ್ರು ಕಳೆದ 1 ತಿಂಗಳಲ್ಲಿ 200 ಆಗಿದೆ. ಕಳೆದ 6 ತಿಂಗಳಲ್ಲಿ 2000 ಜನರಿಗೆ ದುರಸ್ತಿ ಮಾಡಿಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆ ಮಾಡ್ತೇವೆ ಅಂತ ಮತ್ತೊಮ್ಮೆ ತಮ್ಮೆಲ್ಲರ ಮುಖಾಂತರ. ಈಗ ತಾವು ಯಾವ್ಯಾವ ಸರ್ವೆ ನಂಬರ್ ಹೇಳ್ತೀರಿ? ಜೈಪುರ ಸರ್ವೆ ನಂಬರ್ 94 ನೋಟಿಫೈಡ್ ಫಾರೆಸ್ಟ್,
ನೋಟಿಫೈ ಫಾರೆಸ್ಟ್ ಅಲ್ಲಿ ಈಗ ಜಿಲ್ಲಾಡಳಿತ ಆಗಲಿ ಇಲ್ಲಿ ಕಂದಾಯ ಇಲಾಖೆ ಆಗಲಿ ಏನೂ ಮಾಡೋಕೆ ಅದರಲ್ಲಿ ಕಾನೂನು ಪ್ರಕಾರ ಅವಕಾಶ ಇಲ್ಲ. ಅರಸಿನಕೆರೆ ಸರ್ವೆ ನಂಬರ್ 60 ಅದು ಫಾರೆಸ್ಟ್ ಅಂತ ರೆಕಾರ್ಡ್ ಆಗಿದೆ. ರಂಗಳ್ಳಿದು ಆಗಿದೆ, ಒಂದು ವಾರದಲ್ಲಿ ದುರಸ್ತಿ ಕಾರ್ಯ ಸ್ಟಾರ್ಟ್ ಆಗಿ ಸರ್ವೆಗೆಲ್ಲ ಬಂದ್ಬಿಡುತ್ತೆ. ಮಾರ್ಬಳ್ಳಿ ಸರ್ವೆ ನಂಬರ್ 55 ಹೇಳಿದ್ರೆ ಅದು ಈಗಾಗಲೇ 1 to 5 ಜನರೇಟ್ ಆಗಿದೆ, ದುರಸ್ತಿ ಕಾರ್ಯ ಪ್ರಗತಿಯಲ್ಲಿದೆ. ಸರ್ 60ರಲ್ಲಿ ಇವರು ಅಲ್ಲಪ್ಪ ಇಲ್ಲಿ ವಾದ ಅಲ್ಲ, ದಾಖಲೆ ತಗೊಂಡ್ ಬನ್ನಿ. ಇಲ್ಲಿ ನಾನು 60 ಚರ್ಚೆ ಮಾಡಕ್ಕಾಗೋದಿಲ್ಲ. ಅದು ಸರ್ಕಾರಿ ಗೋಮಾಳ ಅಂತ ದಾಖಲಾಗಿದೆ ಡಾಕ್ಯುಮೆಂಟ್ ಅವ್ರ ಹತ್ರ ಇರ್ಬೋದು. ಫಾರೆಸ್ಟ್ ಇಲಾಖೆ ಸುಪ್ರೀಂ ಕೋರ್ಟ್ ಆದೇಶ ಅಲ್ಲ, ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಎಷ್ಟು ಗಂಟೆ ಬಂದು ಕೂತಿರೋದು ಸುಪ್ರೀಂ ಕೋರ್ಟ್ ಆದೇಶ ನಾಳೆ ನೀವು ಹೇಳ್ತೀರಾ ಬಿಡು ಕರ್ಸ್ಕೊಂಡ್ರೆ ಅವ್ರು ನೋಡಿ ಸರ್ ಏನ್ ಎಲ್ರಿಗೂ ತೊಂದ್ರೆ ಇಲ್ಲಪ್ಪ, ಉತ್ತರ ಕೊಡ್ತಾ ಇದ್ದೇನಲ್ಲ. ಕೊಡ್ತಾ ಇದೀರ ನೀವು